ಕಥಾ ಮಾಧ್ಯಮಕ್ಕೆ ಸ್ವಾಗತ. ಎಂತಹ ಹಣೆ ಬರವಪ್ಪ ನಮ್ಮದು ಎಂದು ನಮ್ಮ ಹಣೆ ಬರವನ್ನು ನಾವು ದೂಷಿಸ್ತೇವೆ. ಮನುಷ್ಯನ ಜನ್ಮ ಒಂದು ಶ್ರೇಷ್ಠ ಜನ್ಮ ಅಂತಾರೆ. ಅಂತಹ ಶ್ರೇಷ್ಠ ಜನ್ಮವನ್ನು ನಾವು ದೂಷಿಸ್ತೇವೆ. ಎಲ್ಲದಕ್ಕಿಂತ ಉತ್ತಮ ಜನ್ಮವಾದ ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ ಅಂತಂದರೆ ಇದಕ್ಕೂ ಹೆಚ್ಚು ಏನು ಬೇಕಲ್ವೇ ನಮಗೆ? ಮುಳ್ಳಿನ ಜೊತೆ ಇರುವ ಗುಲಾಬಿಯೇ ನಗುವಾಗ ನಾವು ಕೂಡ ನಗಬಹುದಲ್ವೇ? ಗುಲಾಬಿಯನ್ನು ಪ್ರೀತಿಸುವ ಜನರು ನಿಮ್ಮನ್ನು ಪ್ರೀತಿಸುವರು. ಉಸಿರು ಇರುವ ನಮ್ಮ ಜೀವ ನಗದೆ ಉಸಿರು ಹೋದ ದೇಹ ನಗುವುದೇ. ಪ್ರಾಣಿಗಳಿಗಿಲ್ಲದ ನಗುವ ಭಾಗ್ಯ ಮನುಷ್ಯನ ಭಾಗ್ಯದಲ್ಲಿ ಇದೆ. ನಗಬೇಕೆನಿಸಿದ್ರೂ ಪ್ರಾಣಿಗಳಿಗೆ ನಗಲು ಆಗೋದಿಲ್ಲ. ಮನುಷ್ಯನಿಗೆ ನಗುವ ಭಾಗ್ಯವಿದ್ದರೂ ಅದನ್ನು ಕಡೆಗಣಿಸ್ತಾನೆ. ಸುಖ ಜೀವನವನ್ನು ನಗುವಿನೊಂದಿಗೆ ಸಾಗಿಸೋಣ, ದುಃಖವನ್ನು ನಗುವಿನೊಂದಿಗೆ ಓಡಿಸೋಣ. ಮಕ್ಕಳಿಗಾಗಿ 2 ಪಟ್ಟು ಸಮಯವನ್ನು ಮೀಸಲಿಡಬೇಕು, ಅರ್ಧ ಪಟ್ಟು ಹಣವನ್ನು ಮೀಸಲಿಡಬೇಕು. ಅಪರಾಧಿಗೆ ಶಿಕ್ಷೆ ನೀಡುವಾಗ ನ್ಯಾಯಾಧೀಶರು ಆತನಿಗೆ ಏನಾದರೂ ಹೇಳೋದಿದೆಯಾ ಅಂತ ಕೇಳ್ತಾರೆ. ಆಗ ಆತ, ಹೌದು ಸಾಹೇಬ್ರೆ, ದಯಮಾಡಿ ನನ್ನ ಅಪ್ಪ ಅಮ್ಮನಿಗೂ ಶಿಕ್ಷೆ ನೀಡಿ. ನ್ಯಾಯಾಧೀಶರು ಆಶ್ಚರ್ಯಗೊಂಡು ಯಾಕೆ ಅಂತ ಕೇಳ್ತಾರೆ. ಅಪರಾಧಿ ಹೇಳ್ತಾನೆ, ನಾನು ಚಿಕ್ಕವನಿದ್ದಾಗ ಒಂದು ಪೆನ್ನನ್ನು ಕದ್ದಿದ್ದೆ. ನನ್ನ ಅಪ್ಪ ಅಮ್ಮನಿಗೆ ಇದು ತಿಳಿದ್ರೂ ಕೂಡ ಏನು ಹೇಳಲಿಲ್ಲ. ಸ್ವಲ್ಪ ದಿನದ ನಂತರ ನಾನು ಒಂದು ಪೆನ್ಸಿಲನ್ನು ಕದ್ದೆ. ಇದನ್ನು ನನ್ನ ಅಪ್ಪ ಅಮ್ಮ ಕಡೆಗಣಿಸಿದ್ರು. ಇದಾದ ನಂತರ ನಾನು ಅಕ್ಕಪಕ್ಕದವರ, ಗೆಳೆಯರ, ಸಂಬಂಧಿಕರ ಕೆಲವು ವಸ್ತುಗಳನ್ನು ಕದಿಯಲು ಪ್ರಾರಂಭಿಸಿದೆ. ಹಾಗೆ ಇದು ನನ್ನ ಹವ್ಯಾಸವಾಗಿ ಬಿಟ್ಟಿತು. ಪ್ರತಿ ಬಾರಿ ಅಪ್ಪ ಅಮ್ಮ ಸುಮ್ಮನಿರ್ತಾ ಇದ್ರು. ಒಂದು ವೇಳೆ ಅವರು ಸರಿಯಾದ ಸಮಯಕ್ಕೆ ನನ್ನನ್ನು ತಡೆದಿದ್ದೇ ಆಗಿದ್ದಲ್ಲಿ, ಸರಿಯಾದ ಸಲಹೆ ನೀಡಿದ್ದೇ ಆಗಿದ್ದಲ್ಲಿ, ಬೇಕಾದರೆ ಒಂದು ಪೆಟ್ಟು ಕೊಟ್ಟಿದ್ದೇ ಆಗಿದ್ದಲ್ಲಿ ಇಂದು ನಾನು ದರೋಡೆಕೋರನಾಗ್ತಾ ಇರಲಿಲ್ಲ. ಮಕ್ಕಳಿಗೆ ಆಟಿಕೆ ಅಥವಾ ಇನ್ನಾವುದೇ ವಸ್ತು ಉಡುಗೊರೆಯಾಗಿ ಕೊಡದೇ ಇದ್ದರೆ ಒಂದು ದಿನ ಅಳಬಹುದು. ಆದರೆ ಅವರಿಗೆ ಸಂಸ್ಕಾರ ನೀಡದೆ ಹೋದರೆ ಜೀವನ ಪೂರ್ತಿ ಅಳ್ತಾರೆ. ತಂದೆಯಿಂದ ಬೈಗುಳತಿಂದ ಮಕ್ಕಳು, ಗುರುವಿನಿಂದ ಬೈಗುಳತಿಂದ ಶಿಷ್ಯರು, ಹಾಗೂ ಸೋನಾರನಿಂದ ಬಡಿಸಿಕೊಂಡ ಚಿನ್ನ ಕೊನೆಗೆ ಸುಂದರ ಆಭರಣವೇ ಆಗುವುದು. ಎಷ್ಟೇ ದೊಡ್ಡವರಾಗಿ ಆದರೆ ವಿನಮ್ರರಾಗಿರೆ. ಇನ್ನೊಬ್ಬರು ನಿಮ್ಮ ವಿಚಾರದ ಬಗ್ಗೆ ವಿಚಾರ ಮಾಡಬೇಕು, ಹಾಗೆ ನಿಮ್ಮ ವಿಚಾರವಿರಬೇಕು. ಸಮುದ್ರ ಆಗೋದ್ರಿಂದ ಏನು ಲಾಭ? ಆಗೋದಾದರೆ ಚಿಕ್ಕ ನದಿಯೇ ಆಗಿ. ಅಲ್ಲಿ ಹುಲಿಯೂ ಕೂಡ ತಲೆ ತಗ್ಗಿಸಿ ನೀರನ್ನು ಕುಡಿಯುತ್ತೆ. ಅಪ್ಪ ಅಮ್ಮನ ಸಾಲ ಎಂದೂ ತೀರಿಸಲಾಗಲ್ಲ. ಕಷ್ಟದಿಂದ ಹೊರಬರಲು ದಾರಿ ತೋರಿಸ್ತಾಳೆ ಅಮ್ಮ. ಎಂಥದ್ದೇ ಸಮಯವಾಗಿರಲಿ ಅದನ್ನು ಸಂಭಾಳಿಸ್ತಾಳೆ ಅಮ್ಮ. ತಂದೆಯ ಅಸ್ತಿತ್ವವಂತೂ ಸೂರ್ಯನ ಹಾಗೆ. ಸೂರ್ಯನ ತಾಪ ಅತಿ ಹೆಚ್ಚು ಖಂಡಿತ, ಆದರೆ ಅವನೇ ಇಲ್ಲ ಅಂತಂದರೆ ಎಲ್ಲೆಡೆ ಕತ್ತಲೆ ಆವರಿಸಿಕೊಳ್ಳುತ್ತೆ. ಮಿತ್ರರಿಬ್ಬರು ಪರಸ್ಪರ ಮಾತನಾಡಿಕೊಳ್ತಾ ಇದ್ರು. ಒಬ್ಬ ಮಿತ್ರ ಹೇಳ್ತಾನೆ, ನನ್ನದು ಚಿಕ್ಕ ಸಂಸಾರ, ನಾನು, ನನ್ನ ಪತ್ನಿ, 2 ಮಕ್ಕಳು ಹಾಗೂ ನನ್ನ ಅಪ್ಪ ಅಮ್ಮ. ನನ್ನ ಅಪ್ಪ ಅಮ್ಮ ನಮ್ಮ ಜೊತೆಲೇ ಇರ್ತಾರೆ. ಇನ್ನೊಬ್ಬ ಮಿತ್ರ ಹೇಳ್ತಾನೆ, ನನ್ನದು ಕೂಡ ಒಂದು ಚಿಕ್ಕ ಪರಿವಾರವಿದೆ. ನಾನು, ನನ್ನ ಪತ್ನಿ, ನಮ್ಮ 2 ಮಕ್ಕಳು ಹಾಗೂ ನನ್ನ ತಂದೆ ತಾಯಿ. ನಾವು ನಮ್ಮ ಅಪ್ಪ ಅಮ್ಮನ ಜೊತೆ ಇರ್ತೇವೆ. ಈ 2 ವಾಕ್ಯಗಳ ಅರ್ಥ ಒಂದೇ, ಆದರೆ ಭಾವಾರ್ಥ ಮಾತ್ರ ಬಹಳ ಭಿನ್ನವಾಗಿದೆ. ತಂದೆ ತಾಯಿಯ ಋಣವನ್ನು ನಾವು ಎಂದೂ ತೀರಿಸಲಾರೆವು. ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಬೇಡಿ, ಬದಲಿಗೆ ನಾವು ನಮ್ಮಪ್ಪ ಅಮ್ಮನ ಜೊತೆ ಇರ್ತೇವೆ ಅಂತ ಹೇಳಿ. ಒಮ್ಮೆ ಒಬ್ಬ ವ್ಯಕ್ತಿ ಕೋಗಿಲಿಗೆ ಹೇಳ್ತಾನೆ, ನೀನು ಕಪ್ಪು ಆಗದಿದ್ದರೆ ನೀನೆಷ್ಟು ಸುಂದರವಾಗಿರ್ತಿದ್ದೆ. ಸಮುದ್ರಕ್ಕೆ ಹೇಳ್ತಾನೆ, ನಿನ್ನ ನೀರು ಉಪ್ಪಾಗಿರದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಗುಲಾಬಿಗೆ ಹೇಳಿದ, ನಿನ್ನಲ್ಲಿ ಮುಳ್ಳು ಇಲ್ಲದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ 3 ಸೇರಿ ಆ ವ್ಯಕ್ತಿಗೆ ಹೇಳಿದ್ರು, ಎಲೆ ಮಾನವ, ಒಂದು ವೇಳೆ ನಿನಗೆ ಇನ್ನೊಬ್ಬರಲ್ಲಿರುವ ಕೊರತೆಯನ್ನು ಹುಡುಕುವ ಹವ್ಯಾಸ ಇಲ್ಲದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಜನರ ಹುರುಳಿಲ್ಲದ ಮಾತಿಗೆ ಉತ್ತರ ಕೊಡಲಿಲ್ಲ ಅಂತಂದರೆ ಅವರು ದುರ್ಬಲರಲ್ಲ, ಅವರು ಬುದ್ಧಿವಂತರಾಗಿರ್ತಾರೆ. ಕೆಸರಲ್ಲಿ ಕಲ್ಲು ಹಾಕಲು ಹೋಗೋದಿಲ್ಲ ಅಷ್ಟೆ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.